ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಾರಾಯಣಾಯ ನಮಃ. ಓಂ ರುರೋಜ ಕವಿಭಿಃ ಕವಿಸ್ಸನ್ ಸ ನೀವ್ಯಾಭಿರ್ಚರಿತಾರಮಚ್ಛಾ ಮಹೋವಾಜೇಭಿರ್ಮಹದ್ಭಿಶ್ಚ ಶುಷ್ಮೈಃ ಪುರ್ವೀರಾಭಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 251ನೇ ನಾಮ ವಿಷ್ಣು ನಾರಾಯಣ ಅನ್ನುವುದು, ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದೆಲ್ಲವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಮೂಲ ಋಗ್ವೇದಕ್ಕೆ ಸಂಬಂಧಪಟ್ಟ ಮಂತ್ರದ ಅರ್ಥವನ್ನು ಸಾಯಣಾಚಾರ್ಯ ವ್ಯಾಖ್ಯಾನಕ್ಕೆ ಅನುಗುಣವಾಗಿ, ಹಾಗೆ ಭಗವಂತಾಚಾರ್ಯ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅನುಗುಣವಾಗಿ ರಘುನಾಥ ಸ್ವಾಮಿಗಳು ಕೊಟ್ಟಂಥ ಅರ್ಥ, ಅದನ್ನು ಕೂಡ ನೋಡಿದ್ದೇವೆ. ಹಾಗೆ ನಾನು ನನ್ನ ಬುದ್ಧಿಶುದ್ಧಿಗೆ ಅದರ ಅಳತೆಯಲ್ಲಿ ಏನು ಅರ್ಥ ಹೊಳೆದಿತ್ತು ಅದನ್ನು ಕೂಡ ನೋಡಿದ್ದೇವೆ. ಸರ್ವಜ್ಞನಾದ ಈ ಭಗವಂತ ಸಕಲ ಸದ್ಗುಣ ಪರಿಪೂರ್ಣನೂ ಹೌದು. ಸನ್ ಅಂದರೆ ಸಕಲ ಸದ್ಗುಣ ಪರಿಪೂರ್ಣ. ಅವನು ಜ್ಞಾನಿಗಳಾದ ತತ್ವಾಭಿಮಾನಿ ದೇವತೆಗಳೊಂದಿಗೆ, ಕವಿಭಿಹಿ ಅನ್ನೋ ಶಬ್ದ ಅರ್ಥವನ್ನು ಹೇಳ್ತದೆ. ಈ ಜರಿತ ಅಂದರೆ ತನ್ನನ್ನು ಸ್ತೋತ್ರ ಮಾಡುವ ಭಕ್ತ. ಅವನನ್ನು ಪರೀಕ್ಷೆಗಾಗಿ ನಾನಾ ರೀತಿಯಾದ ಭೋಗಗಳ ಮೂಲಕ ಪ್ರಲೋಭನೆಗೆ ಒಳಪಡಿಸ್ತಾನೆ. ಅಥವಾ ಜರಿತ ಅಂದರೆ ತನ್ನ ಭಕ್ತ ಅಂತ ಅರ್ಥ ಇಟ್ಕೊಳ್ಳದೆ ಹೋದ್ರೂ ತನಗೆ ಅಧ್ಯಾತ್ಮಕ್ಕೆ ವಿಮುಖನಾಗಿ, ಅಧ್ಯಾತ್ಮದ ಗೊಡವೆ ಬೇಡ ಅಂತ ತನಗೆ ವಿಮುಖನಾಗಿ ಹೊರಟಂಥ ಭಕ್ತ, ಒಬ್ಬ ರಾಜಸ ಭಕ್ತ. ಅಂಥವನನ್ನು ಜರಿತ ವ್ಯರ್ಥವಾಗಿ ಜೀವನ ಹಾಳು ಮಾಡಿಕೊಳ್ಳುವವನು ಅನ್ನೋ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು. ಅಂಥವನನ್ನು ಕೂಡ ಈ ಭಗವಂತ ತಕ್ಕ ಶಿಕ್ಷೆಗೆ ಒಳಪಡಿಸ್ತಾನೆ. ಅಥವಾ ಜರಿತ ಅಂದರೆ ನಿಂದನೆ ಮಾಡುವವನು ಅಂತ ಅರ್ಥ ಇದ್ದರೆ, ತನ್ನನ್ನು ನಿಂದಿಸುವ ತಾಮಸನನ್ನು ಕೂಡ ಭಗವಂತ ತೀವ್ರವಾಗಿ ದಂಡಿಸ್ತಾನೆ. ಅಚ್ಚಾರು ರೋಜ, ಅವನಿಗೆ ಕೊಡಬೇಕಾದನ್ನೆಲ್ಲ ಕೊಡ್ತಾನೆ. ಅದು ತುಂಬ ಸ್ವಾರಸ್ಯವಾದ ಸಂಗತಿ. ಸಾತ್ವಿಕನಿಗೂ ಆ ಸಂಗತಿಗಳ ಎಲ್ಲ ಭೋಗಗಳು ಸಿಗ್ತವೆ, ರಾಜಸನಿಗೂ ಸಿಗ್ತವೆ, ತಾಮಸನಿಗೂ ಸಿಗ್ತವೆ. ಕೆಲವು ಬಾರಿ ಆ ಭೋಗಗಳು ಸಿಗದೆ ಹೋಗ್ಬೋದು. ಅದು ಅಲ್ಲಿರುವ ವೈಶಿಷ್ಟ್ಯ. ಸಾತ್ವಿಕನಿಗಾಗಲಿ ರಾಜಸನಿಗಾಗಲಿ ಆ ಭೋಗಗಳು, ಬಲ, ಐಹಿಕ ಭೋಗಗಳು, ಗಂಡಿಗೆ ಹೆಣ್ಣು ಹೆಂಡಿಗೆ ಗಣ್ಣು, ಇವೆಲ್ಲವೂ ಕೂಡ ಕೆಲವು ಬಾರಿ ಸಾತ್ವಿಕನಿಗೂ ಸಿಗದೆ ಹೋಗಬಹುದು. ಅನೇಕ ಬಾರಿ ತಾಮಸನಿಗೂ ರಾಜಸನಿಗೂ ಅವು ಸಿಗಬಹುದು. ಹಾಗೆ ಸಿಗುವುದು ಅನ್ನುವುದೇನಿದೆ, ಅದ್ರ ಮೂಲಕನೇ ಭಗವಂತ ಕೆಲವು ಬಾರಿ ನಮ್ಮನ್ನು ಶಿಕ್ಷಿಸ್ತಾ ಇರ್ತಾನೆ. ಅದು ಸಿಕ್ಕಾಗ ನೀನು ಹೇಗೆ ವರ್ತಿಸ್ತೀಯ ಅನ್ನೋದನ್ನು ನೋಡಿ ಪರೀಕ್ಷಿಸ್ತಾನೆ. ಅದನ್ನು ಕೊಡುವುದರ ಮೂಲಕವೇ ರಾಜಸ ತಾಮಸರನ್ನ ಸಂಸಾರದ ಸಾಗರದಲ್ಲಿ ಮತ್ತಷ್ಟು ಪ್ರಪಾತಕ್ಕೆ ಇಳಿಸ್ತಾನೆ. ಮೇಲೇರಿ ಬರದಂತೆ ಆಗಿ ಹೋಗ್ತದೆ. ಅದರಿಂದ ಹೀಗೆ ಅದನ್ನೆಲ್ಲ ಕೊಟ್ಟಿದ್ದಾನೆ ಅಂತ ಮಾತ್ರಕ್ಕೆ ರಾಜಸ ತಾಮಸರು ಬೀಗಬೇಕಾಗಿಲ್ಲ, ಕೊಟ್ಟಿಲ್ಲ ಅಂತ ಸಾತ್ವಿಕರು ಗೋಳಿಡಬೇಕಾಗಿಲ್ಲ ಅನ್ನುವುದೆಲ್ಲ ಅಲ್ಲಿದೆ. ಯಾರಿಗೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನನ್ನು ಕೊಡಬೇಕು ಏನನ್ನು ಕೊಡಬಾರದು ಅನ್ನೋದನ್ನೆಲ್ಲ ಭಗವಂತ ತಾನು ತೀರ್ಮಾನಿಸ್ತಾನೆ. ಹಾಗೆ ಯಾರನ್ನ ಭಂಗಪಡಿಸ್ಬೇಕು, ಯಾರಿಗೆ ತಕ್ಕ ಶಾಸ್ತಿ ಮಾಡಬೇಕು, ಯಾರನ್ನು ಪರೀಕ್ಷೆ ಮಾಡಬೇಕು, ಯಾರನ್ನು ಮೇಲೆತ್ತಬೇಕು, ಅದೆಲ್ಲವೂ ಕೂಡ ಆತನಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಹೀಗೆ ಎಲ್ಲ ಅರ್ಥಗಳನ್ನು ನೋಡಿದ್ದೇವೆ. ನಾರಾಯಣ ಎಂಬ ಶಬ್ದಕ್ಕೆ ಈ ಹಿಂದೆ ನಮಗೆ ಕಾಣದೇ ಇರುವಂಥ ಒಂದೆರಡು ಅರ್ಥಗಳು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೋಚರ ಆಗ್ತವೆ. ಅಂಥ ಅಪೂರ್ವ ಅರ್ಥಗಳನ್ನು ಕೂಡ ಕೇಳಿ ನಾವು ಆನಂದ ಪಟ್ಟಿದ್ದೇವೆ. ಮುಖ್ಯವಾಗಿ ನರರು ಅಂದರೆ ಮುಂದೆ ಸಾಗುವವರು ಅಂತ ಅರ್ಥ. ಮುಂದೆ ಸಾಗುವವರು ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡ್ತಾ ಸಾರ್ಥಕವಾದ ಬಾಳನ್ನು ಬದುಕಿದರೂ ಅದು ಮುಂದೆ ಸಾಗಿದಂತೇನೆ. ಅದು ಯಾವುದನ್ನು ಮಾಡದೆ ಕೇವಲ ಇಂದ್ರಿಯಾರಾಮರಾಗಿ ಲೋಲುಪರಾಗಿ ಬದುಕಿದರೆ ಅದು ಕೂಡ ಮುಂದೆ ಸಾಗಿದಂತೇನೆ ಜೀವನದಲ್ಲಿ. ಇದೆಲ್ಲದ ಎರಡನ್ನೂ ಅಲ್ಲಿ ಮಾಡದೇನೆ ಭಗವಂತನನ್ನ ಭಾಗವತರನ್ನ ಪರಿಪರಿಯಾಗಿ ಜರಿಯುತ್ತಾ ಇಂಥ ಹೀನವಾದ ಬಾಳನ್ನ ಬದುಕಿದರೆ ಅದು ಮುಂದೆ ಸಾಗಿದಂತೇನೆ. ಅಂತೂ ನರ ಅಂದ್ರೆ ಮುಂದೆ ಸಾಗುವವನು.
ಮುಂದೆ ಸಾಗುವುದು ಅನ್ನುವುದು ಸಾತ್ವಿಕರು, ರಾಜಸರು, ತಾಮಸರು ಎಲ್ರಿಗೂ ಕೂಡ ಸಮಾನವಾದ ಸಂಗತಿ. ಹೇಗೆ ಸಾಗಬೇಕು, ಮುಂದೆ ಸಾರ್ಥಕವಾಗಿ ಸಾಗಬೇಕೋ ವ್ಯರ್ಥವಾಗಿ ಸಾಗಬೇಕು ಅಂತನ್ನುವುದು ಅವರವರ ಸ್ವರೂಪಕ್ಕೆ ಸಂಬಂಧಿಸಿದಂಥ ವಿಚಾರ. ಹೀಗೆ ಅವರು ಬದುಕುವವರೆಲ್ಲರನ್ನೂ ಕೂಡ ಆಯಯತಿ, ಇದು ತುಂಬ ಸುಂದರವಾದಂಥ ಕ್ರಿಯಾಪದ. ನರರು ಅಂದರೆ ಮುಂದೆ ಸಾಗುವವರು 3 ಜನ. ಆಯಯತಿ ಅಂದರೆ ಅವರನ್ನು ದೂರ ಇಡ್ತಾನೆ. ಎಲ್ಲಿಂದ ದೂರ ಇಡ್ತಾನೆ? ಸಜ್ಜನರನ್ನ ದುರ್ಮಾರ್ಗದಿಂದ ದೂರ ಇಡ್ತಾನೆ, ರಾಜಸ ತಾಮಸರನ್ನ ಸನ್ಮಾರ್ಗದಿಂದ ದೂರ ಇಡ್ತಾನೆ. ಯಾರನ್ನ ಎಲ್ಲಿಂದ ದೂರ ಇಡಬೇಕೋ ಅಲ್ಲಿಂದ ದೂರ ಇಡ್ತಾನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಂತೂ ಯಾರನ್ನ ಎಲ್ಲಿ ಇಡಬೇಕು, ಯಾರನ್ನ ಎಲ್ಲಿಂದ ದೂರ ಸರಿಸಬೇಕು, ಹೀಗೆ ಅದೆಲ್ಲವೂ ಕೂಡ ಆತನ ಅವಗಾಹನೆಗೆ ಬಿಟ್ಟದ್ದು. ನಾವು ಇಟ್ಟಂಗೆ ಇರುವೇನೋ ಹರಿ ಅಂತ ಬದುಕಬೇಕಷ್ಟೆ. ಅವನು ನಮ್ಮನ್ನು ಯಾವ ಮಾರ್ಗದಲ್ಲಿ ಇಟ್ಟಿದ್ದಾನೆ ಆ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಸನ್ಮಾರ್ಗದಲ್ಲಿ ಇಟ್ಟರೆ ಸಂತೋಷ ಪಡಬೇಕು, ದುರ್ಮಾರ್ಗದಲ್ಲಿ ಇಟ್ಟರೆ ಭಗವಂತನೇ ದುರ್ಮಾರ್ಗದಿಂದ ನನ್ನನ್ನು ಹೊರತಂದು ಸನ್ಮಾರ್ಗದಲ್ಲಿ ಇಡು ಅಂತ ಪಂಥಾಹ ಅನ್ನೋ ಶಬ್ದವಾಚ್ಯ, ಮಾರ್ಗ ಶಬ್ದದಿಂದ ವಾಚ್ಯನಾದ ಭಗವಂತನನ್ನ ಹಾಗೆ ಪ್ರಾರ್ಥನೆ ಮಾಡಬೇಕಷ್ಟೆ. ಹೀಗೆ ನಾರಾಯಣ ಅನ್ನೋ ಶಬ್ದ ಈ ಮೂವರನ್ನೂ ಕೂಡ, ನರರೆಂಬ ಸಾತ್ವಿಕ ರಾಜಸಾಮಸರೆಂಬ ನರರನ್ನು ಕೆಲವರನ್ನ ದುರ್ಮಾರ್ಗದಿಂದ ದೂರ ತರ್ತಾನೆ, ಸನ್ಮಾರ್ಗಕ್ಕೆ ತರ್ತಾನೆ. ಕೆಲವರನ್ನ ಸನ್ಮಾರ್ಗಕ್ಕೆ ಬರದಂತೆ ಮಾಡಿ ದುರ್ಮಾರ್ಗದಲ್ಲೇ ಮುಂದುವರಿಯುವಂತೆ ಮಾಡ್ತಾನೆ. ಹೀಗೆ ನರರಿಗೆ ಅವನು ಅಯನ ಅಂಥದ್ದೊಂದು ಮಾರ್ಗ, ಅವನೇ ಸನ್ಮಾರ್ಗ, ಅವನೇ ದುರ್ಮಾರ್ಗ, ಆಯಯತಿ. ಆದ್ದರಿಂದ ಆತನನ್ನು ನಾರಾಯಣ ಅಂತ ಹೇಳ್ತಾರೆ. ಇವೆರಡು ಅರ್ಥಗಳು ಬೇರೆ ಕಡೆ ಎಲ್ಲೂ ಬರದೇ ಇರುವಂಥ ಈ ಮಂತ್ರಕ್ಕೆ ಸಂಬಂಧಿಸಿದಂಥ ಅಪೂರ್ವವಾದ ಅರ್ಥಗಳು. ಅದನ್ನೆಲ್ಲ ನಾವು ನೋಡಿದ್ದೀವಿ. ಮತ್ತೆ ನಮ್ಮ ಗುರುಗಳಾದ ಸಬರಿ ರಾಘವೇಂದ್ರಾಚಾರ್ಯರು ಏನು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ ಆ ಅರ್ಥಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಭಾಗವತಕ್ಕೆ, ಈ ವಿಷ್ಣು ಸಹಸ್ರನಾಮಕ್ಕೆ ಸತ್ಯಸಂಧ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದಂತೆ ವಿದ್ಯಾಧಿರಾಜ ತೀರ್ಥರು ಅಂತೊಬ್ಬರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆ ವಿದ್ಯಾಧಿರಾಜರು ಮಾಡಿದಂಥ ಅನೇಕ ಅರ್ಥಗಳನ್ನು ಕಳೆದ ದಿವಸ ನಾವು ನೋಡಿದ್ದೀವಿ. ಅದನ್ನೆಲ್ಲ ಸಬರಿ ರಾಘವೇಂದ್ರಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಕಲ್ಪಾಂತದಲ್ಲಿ ಚರಾಚರ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರುವಂಥವನು, ಚರಾಚರ ಜಗತ್ತನ್ನು ಸೃಷ್ಟಿಸಿದವನು, ಅದಕ್ಕೆ ಜ್ಞಾನವನ್ನು ಕೊಟ್ಟವನು. ನಾರ ಅಂದರೆ ಚರಾಚರ ವಸ್ತುಗಳ ಸಂಘ, ಗುಂಪು, ಅದಕ್ಕೆಲ್ಲದಕ್ಕೂ ಈತನೇ ಗತಿ. ಪ್ರಳಯ ಕಾಲೇ ಅದನ್ನು ತನ್ನ ಆಧಾರದಲ್ಲಿ ಇಟ್ಕೊಂಡಿರುವುದರಿಂದ ಭಗವಂತ ನಾರಾಯಣ. ಚರಾಚರ ಜಗತ್ತಿಗೆ ಆಯನ, ಬಹಿರಾಗಮನಂ, ಒಳಗಿದ್ದ ಅವನ ಹೊಟ್ಟೆಯೊಳಗಿದ್ದ ಜಗತ್ತು ಹೊರಗೆ ಬರುವುದೇ ಅವನ ಇಚ್ಛೆಯಿಂದಲೇ. ಅಯನ ಅಂದರೆ ಗತಿ ಅಂದರೆ ಜ್ಞಾನ. ಆ ಸಜ್ಜನ ಸಮೂಹಕ್ಕೆ ಜ್ಞಾನ ಬರುವುದು ಕೂಡ ಆತನ ಆಧಾರದಿಂದಲೇ. ಕಲ್ಪಾಂತೇಜ ಜಗತ್ ಕೃತ್ಸ್ನಂ ಗ್ರಸಿತ್ವ ಏನ ಧಾರ್ಯತೆ ಪುನಃ ಸಂಸೃಜ್ಯತೆ ಏನ ಸವೈ ನಾರಾಯಣ ಸ್ಮೃತಃ. ಬ್ರಹ್ಮ ಪ್ರಳಯ ಆದಾಗ ಆ ಜಗತ್ತನ್ನು ಅವನು ನುಂಗುತ್ತಾನೆ. ಮತ್ತೊಂದು ಬ್ರಹ್ಮ ಸೃಷ್ಟಿ ಬಂದಾಗ ಅದನ್ನು ಆತ ತನ್ನ ಹೊಟ್ಟೆಯಿಂದ ಹೊರಗೆ ತರ್ತಾನೆ. ಅದಕ್ಕೆ ಆತನನ್ನು ನಾರಾಯಣ ಅಂತ ಹೇಳ್ತಾರೆ. ಚರಾಚರಂ ಜಗತ್ಕೃತ್ಸ್ನಂ ನಾರಮಿತ್ಯಭಿಧೀಯತೆ ತಸ್ಯ ಪ್ಯಾಸ ಗತಿರಿಯೇನ ಸವೈ ತೇನ ನಾರಾಯಣ ಸ್ಮೃತಃ. ವಿದ್ಯಾಧಿರಾಜರು ಹೀಗೆ ಬೇರೆ ಬೇರೆ ಕಡೆ ಬಂದಿರುವ ಕೆಲವು ಮಾತುಗಳನ್ನು ಉದ್ಧರಿಸಿದ್ದಾರೆ. ಒಟ್ಟಾರೆ ನಾವಿನ್ನೂ ಸಂಗ್ರಹ ಮಾಡಿ ಹೇಳುವುದಾದರೆ, ಈ ಬ್ರಹ್ಮನ ಲಕ್ಷಣಗಳೇನಿವೆಲ್ಲ, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಅಂತ, ಈ 8 ಕೂಡ ನಾರ ಎಂಬ ಶಬ್ದದಿಂದ ವಾಚ್ಯ ಆಗ್ತದೆ. ನರರಿಗೆ ಅಂದರೆ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಎಲ್ಲಿಗೂ ಕೂಡ ಸಂಬಂಧಪಟ್ಟದ್ದು. ಇದು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಸಾತ್ವಿಕರು. ಇನ್ನು ಮನುಷ್ಯರಲ್ಲಿ ರಾಜಸರು ಕೆಲವರು, ಮತ್ತು ದೈತ್ಯರಲ್ಲಿ ಎಲ್ಲರೂ ತಾಮಸರು. ಇವರೆಲ್ಲರೂ ಕೂಡ ನರರೇ ಆ ದೃಷ್ಟಿಯಿಂದ. ಅವರಿಗೆ ಅಯನ ಏನೇನು ಸಿಗಬೇಕೋ, ಉತ್ಪತ್ತಿಯಿಂದ ಹಿಡಿದು ಮೋಕ್ಷದವರೆಗೆ ಎಲ್ರಿಗೂ ಯಾವ್ದು ಸಿಗಬೇಕಾಗಿದೆಯೋ ಅದೆಲ್ಲವನ್ನು ಕೊಡುವವನು ಅಂತಲೇ ಅದರ ಸರಳವಾದಂಥ ಅರ್ಥ. ಈ ಒಂದು ಅರ್ಥವನ್ನು ನಾವು ಹೆಚ್ಚು ಸುಲಭವಾಗಿ ಗ್ರಹಣ ಮಾಡ್ಬೋದು. ಸುಧಾದಲ್ಲಿ ಈ ಅರ್ಥ ಬಂದಿದೆ. ನರ ಸಮೂಹೋ ನಾರಂ ಉದ್ಭವಾದಿ ದಾತೃತಯ ತದಯನತ್ವಾತ್ ನಾರಾಯಣ ಅಂತ. ಹೀಗೆ ಇದೊಂದು ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಎಲ್ಲವೂ ಬಂದಂತೆ. ಜ್ಞಾನ ಕೊಡ್ತಾನೆ, ಹತೋಟಿ ಉತ್ಪತ್ತಿ ಕೊಡ್ತಾನೆ ಅಂತ ಪ್ರತ್ಯೇಕವಾಗಿ ಅನುಸಂಧಾನ ಮಾಡುವುದಕ್ಕಿಂತ ನಾರಾಯಣ,
ನಮಗೆ ಬೇಕಾದ್ದೆಲ್ಲವನ್ನೂ ಕೊಡ್ತಾನೆ. ಏನೇನು ನಮ್ಮ ಜೀವಮಾನದಲ್ಲಿ ಸೃಷ್ಟಿಗೆ ಬಂದಾಗಿನಿಂದ ಮುಂದೆ ಮುಕ್ತಿಗೆ ಹೋಗುವವರೆಗೆ ಏನೇನು ಆಗಬೇಕಾಗಿದೆಯೋ ಅದೆಲ್ಲವನ್ನು ಕೊಡುವವನೇ ಈ ನಾರಾಯಣ ಅಂತ. ಇದು ಬಹಳ ಮುಖ್ಯವಾದ ಅರ್ಥ, ಸುಧಾದಲ್ಲಿ ಜಯತೀರ್ಥ ಹೇಳಿರುವಂಥ ಅರ್ಥ. ನರರಿಗೆ ಅಧಿಪತಿಯಾದವನು ನಾರ, ಮುಖ್ಯವಾಯು. ಅವನಿಗೆ ಈ ಭಗವಂತ ಆಶ್ರಯ. ಆ ಮುಖ್ಯ ಪ್ರಾಣ ಈ ಭಗವಂತನನ್ನು ಆಶ್ರಯಿಸಿಯೇ ಇದ್ದಾನೆ ನಾರಾಯಣ ಅಂತ. ಇದು ಮತ್ತೊಂದು ಸುಧಾದಲ್ಲಿ ಬಂದಿರುವಂಥ ಅರ್ಥ. ವೇದಗಳಿಂದ ಹುಟ್ಟುವಂತಹ ನಿರ್ದುಷ್ಟವಾದದ್ದು ವೇದಗಳು. ನಾರ, ಅರ ಅಂದರೆ ದೋಷ, ನಾರ ಅಂದರೆ ದೋಷರಹಿತವಾದ ವೇದಗಳು. ಅದರಿಂದ ಹುಟ್ಟುವ ಜ್ಞಾನಕ್ಕೆ ಈ ವಿಷಯ ಭಗವಂತ. ಆದ್ದರಿಂದ ಅದು ನಾರಾಯಣ ಅಂತ ಕರೆಸ್ಕೊತಾನೆ. ನಾರ ಅಂತ ನಾವು ಇಲ್ಲಿವರೆಗೆ ನಪುಂಸಕಲಿಂಗ ಮತ್ತೆ ಪುಲ್ಲಿಂಗ ಎಲ್ಲ ನೋಡಿದ್ವಿ. ನಾರ ಅಂಥೇಳಿ ಸ್ತ್ರೀಲಿಂಗವೂ ಕೂಡ ನೋಡ್ಬೋದು ನಾವು. ಯಾಕೆಂದ್ರೆ ಭಗವಂತ ನರ, ಅವನ ಸ್ತ್ರೀ ನರಿ ಅಥವಾ ನಾರಿ, ನಾರ ಎಲ್ಲವೂ ಹೌದು. ದೇವ ಪುಲ್ಲಿಂಗ, ದೇವಿ ಸ್ತ್ರೀಲಿಂಗ, ನರ ನರೋ ಅನಾಶಾತ್ ಪರೋಮತಃ ಅಂತ ಭಾಗವತ ತಾತ್ಪರ್ಯ ಇದೆ. ನಾಶರಹಿತನಾದ ಭಗವಂತನೇ ನರ. ಅವನ ಪತ್ನಿ ಈ ಲಕ್ಷ್ಮೀದೇವಿ ನರಿ, ಅವಳೇ ನಾರಿಯೂ ಹೌದು, ನಾರಾನೂ ಹೌದು. ಆಕಾರಾಂತವಾಗಿ ಹೇಳಿದ್ರು, ಈ ಕಾರಾಂತವಾಗಿ ಹೇಳಿದ್ರು, ಲಕ್ಷ್ಮೀದೇವಿಯನ್ನೇ ಅದು ಹೇಳ್ತದೆ. ಆ ಲಕ್ಷ್ಮೀದೇವಿಗೆ ಈ ಆಶ್ರಯ ಕೊಟ್ಟು ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಹೇಳಿದಂತೆ ಭಗವಂತನ ಅನುಗ್ರಹವನ್ನು ಪಡೆದೇ ಅವಳು ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದಾಳೆ. ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ಸುಮೇಧಾಂ. ಯಾರನ್ನು ಬ್ರಹ್ಮನ ಪದವಿಗೆ ಏರಿಸಬಲ್ಲೆ, ಇಳಿಸಬಲ್ಲೆ, ರುದ್ರನ ಪದವಿಗೆ ಏರಿಸಬಲ್ಲೆ, ಶೇಷನ ಪದವಿಗೆ ಏರಿಸಬಲ್ಲೆ ಅಂತೆಲ್ಲ ಅವಳು ಆ ಮಹಿಮೆಯನ್ನು ಪಡೆದದ್ದು ಈ ಭಗವಂತನ ಅನುಗ್ರಹದಿಂದಲೇ. ಮತ್ತೆ ಆ ವೇದಗಳು ನಮಗೆ ಅರ್ಥ ಆಗುವಂತೆ ಮಾಡುವವನು ಕೂಡ ಅವನೇ, ಆ ಭಗವಂತನೇ ವೇದಗಳನ್ನು ನಮಗೆ ಅರ್ಥ ಮಾಡಿಸ್ತಾನೆ ಅಂತ. ಇದು ಮತ್ತೊಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಈ ಅಯನ ಅಂದರೆ ಮಾರ್ಗ ಅಂತ ಅರ್ಥ. ಮಾರ್ಗ ಅಂದರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಯಾವ್ದ್ಯಾವುದು ಗತ್ಯರ್ಥಕವಾದ ಧಾತು ಇದೆ ಅದೆಲ್ಲವೂ ಜ್ಞಾನಾರ್ಥಕವಾದ ಧಾತು ಆಗ್ತದೆ. ಆದ್ದರಿಂದ ಆ ಅಯನ ಅಂದರೆ ಜ್ಞಾನ. ಆ ವೇದಗಳಿಂದ ಹುಟ್ಟಬೇಕಾದ ಜ್ಞಾನ ನಮಗೆ ಬರುವುದೇ ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಆತನನ್ನ ನಾರಾಯಣ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಭಗವಂತನ ರೂಪಗಳಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ಏನೂ ಇಲ್ಲ. ಎಲ್ಲ ರೂಪಗಳಿಂದಲೂ ಎಲ್ಲ ಕೆಲಸಗಳನ್ನು ಅವನು ಮಾಡಬಲ್ಲವನು. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಅಂತ ಈ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಎಲ್ಲ ರೂಪಗಳಿಂದಲೂ ಎಲ್ಲ ಕೆಲಸವನ್ನೂ ಮಾಡಬಲ್ಲ. ಆದರೂ ನಾರಾಯಣ ಎಂಬ ನಾಮ ಭಗವಂತನಿಗೆ ಅತ್ಯಂತ ಪ್ರಿಯ ಅಂತ ಕೆಲವು ಕಡೆ ಹೀಗೆ ವರ್ಣನೆ ಮಾಡ್ತಾರೆ. ಅದು ಯಾಕೆಂದ್ರೆ ಎಲ್ಲ ಅರ್ಥಗಳನ್ನು ಒಳಗೊಂಡಿರುವುದರಿಂದ. ಭಗವಂತ ಮಾಡುವ ಎಲ್ಲ ಕ್ರಿಯೆಗಳನ್ನು, ನಮ್ಮ ಜೀವಮಾನಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರಿಯೆಗಳನ್ನ ಭಗವಂತ ನಮಗೇನು ಮಾಡಿಕೊಡ್ತಾನೆ ಅದೆಲ್ಲವನ್ನೂ ಅದು ಒಳಗೊಳ್ತದೆ. ಆದ್ದರಿಂದ ಆತನನ್ನ ನಾರಾಯಣ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಆ ನಾರಾಯಣ ಎಂಬ ನಾಮದ ಮೂಲಕ ಭಗವಂತನನ್ನು ಆರಾಧಿಸಿ ಎಲ್ಲ ದೇವತೆಗಳು ಕೂಡ ಜ್ಞಾನವನ್ನು ಪಡೆದರು ಅಂತ ಹೇಳ್ತಾರೆ. ನಾಮ್ನೋ ನಾರಾಯಣಾಖ್ಯಸ್ಯ ಗುಣೈಃ ಪೂರ್ತಿಂ ಹಿ ದೇವತಾ ವಿಜ್ಞಾಯಾರ್ಥಂ ಉಪಾಸ್ಯೈವ ಸರ್ವಾಧಿಕ್ಯ ಮಥಾಪಿರೇ ಅಂತ ಚಾಂದೋಗ್ಯ ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರ. ನಾರಾಯಣ ಎಂಬ ನಾಮದ ಒಂದು ಅನುಸಂಧಾನ ಮಾಡಿ, ನಿರಂತರವಾದ ಅನುಸಂಧಾನ ಮಾಡಿ, ಗುಣಪೂರ್ಣ ಎಂಬುದಾಗಿ ಆ ಮುಂತದ ಮೂಲಕ ಭಗವಂತನನ್ನು ತಿಳಿದು ಅವರು ಈ ಸರ್ವಾಧಿಕ್ಯಂ, ಈ ಮುಕ್ತಿಯೋಗ್ಯರಲ್ಲಿ ದೇವತೆಗಳು ಅತ್ಯಂತ ಶ್ರೇಷ್ಠರು. ದೇವ, ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯರು, ದೇವತೆಗಳು ಶ್ರೇಷ್ಠರು. ಅದರಲ್ಲಿ ಚತುರ್ಮುಖ ಅತ್ಯಂತ ಶ್ರೇಷ್ಠ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ ಭವೇತ್. ಅತ್ಯಂತ ಹೆಚ್ಚು ಭಗವಂತನನ್ನ ತಿಳಿದು ಉಪಾಸನೆ ಮಾಡುವ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಈ ಜೀವಕೋಟಿಯಲ್ಲಿ ಲಕ್ಷ್ಮೀದೇವಿಗಿದೆ, ಆಕೆ ಜೀವಕೋಟಿಯಲ್ಲಿ ಸೇರಿದವಳಲ್ಲ. ಸಂಸಾರದಲ್ಲಿ ಬದ್ಧರಾಗಿದ್ದು ಮುಂದೆ ಮುಕ್ತಿಯನ್ನು ಪಡೆಯಬೇಕಾದ ಗುಂಪಿನಲ್ಲಿ ಚತುರ್ಮುಖ ಬ್ರಹ್ಮನೇ ದೊಡ್ಡವನು ಅಂತ. ಅವನು ಕೂಡ ನಾರಾಯಣ ಎಂಬ ಶಬ್ದದಿಂದ ಗುಣಪೂರ್ಣ ಎಂಬ ಅರ್ಥವನ್ನು ನಿರಂತರವಾಗಿ ಉಪಾಸನೆ ಮಾಡ್ತಾನೆ. ಎಲ್ಲ ದೇವತೆಗಳು ಕೂಡ ಉಪಾಸನೆ ಮಾಡ್ತಾರೆ ಅಂತ ಹೀಗೆ ಅದರ ಮೂಲಕ ಕೇಳಿ ಬರ್ತದೆ. ಇದು ನಾರಾಯಣ ಮಂತ್ರದ ಒಟ್ಟಾರೆ ಅರ್ಥ ವಿಸ್ತಾರ.
ಇನ್ನು ಈ ನಾರಾಯಣ ಎಂಬ ಮಂತ್ರಕ್ಕೆ ಶಂಕರಾಚಾರ್ಯರು ಹಾಗೆ ಪರಾಶರ ಭಟ್ರು ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅಂತನ್ನೋದನ್ನ ಒಂದನ್ನು ನಾವು ಗಮನಿಸಬೇಕು. ಹಾಗೆ ಸತ್ಯಸಂಧ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅಂತ ಕೂಡ ಗಮನಿಸಬೇಕು. ನಾರಾಯಣ ಅಂದರೆ ನರರೆಲ್ಲರಿಗೂ ಏಕಮಾತ್ರ ಗತಿ ಅಂತ ಶಂಕರಾಚಾರ್ಯರು ಅರ್ಥ ಹೇಳಿದ್ದಾರೆ. ಇದು ಬೇರೆಯವರು ಕೂಡ ಈ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ. ಎಲ್ಲ ಕಾರ್ಯವನ್ನು ಕೂಡ ವ್ಯಾಪಿಸಿಕೊಂಡಿರುವಂಥವನು. ನಾರ ಅಂದರೆ ನರಶಬ್ದವಾಚ್ಯನಾದ ಭಗವಂತನಿಂದ ಹುಟ್ಟಿದ ಎಲ್ಲ ತತ್ವಗಳು, ಅವುಗಳೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಶಂಕರಾಚಾರ್ಯ ಅರ್ಥ ಹೇಳ್ತಾರೆ. ಎಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಜಗತ್ತಿನಲ್ಲಿ ಏನೇನು ನಾವು ನೋಡಿದ್ದೀವಿ, ಕೆಲವನ್ನ ಬರೀ ಕೇಳಿದ್ದೀವಿ, ನೋಡಿಲ್ಲ, ಅಂಥದ್ದೆಲ್ಲವನ್ನು ಕೂಡ ಒಳ ಹೊರಗೆ ವ್ಯಾಪಿಸಿಕೊಂಡಿದ್ದವನೇ ನಾರಾಯಣ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಯಾಕೆಂದ್ರೆ ನರ ಅಂದರೆ ಆ ಭಗವಂತನಿಂದ ಹುಟ್ಟಿದ ಎಲ್ಲ ತತ್ವಗಳು, ಅದು ನಾವು ಹಿಂದೆ ನೋಡಿದ್ದೇವೆ. ಆ ತತ್ವಗಳ ಎಲ್ಲ ಒಳಗೂ ಹೊರಗೂ ಇವನಿದ್ದಾನೆ. ತತ್ವಗಳು ಇವನ ಸನ್ನಿಧಾನಕ್ಕೆ ಪಾತ್ರವಾಗಿವೆ. ಇವನು ತತ್ವಗಳನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಅದಕ್ಕೆ ಆತ ನಾರಾಯಣ. ಯೇ ನಚಾತ ನಿಜೀವಂತಿ ಯತ್ಪ್ರಯಂತೆ ವಿಸಂಬಿಷಂತಿ ತೈತರಿಯ ಉಪನಿಷತ್ತು ಹೇಳ್ತದೆ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಿಗೂ ಆಶ್ರಯದಾತನಾದವನೇ ಈ ನಾರಾಯಣ. ನರಾಣ ಮಯನಂ ಯಸ್ಮಾತ್ ತಸ್ಮಾ ನಾರಾಯಣ ಸ್ಮೃತಃ. ಹೀಗೆ ಬ್ರಹ್ಮವೈವರ್ತ ಪುರಾಣದ ಮಾತೊಂದನ್ನು ಶಂಕರಾಚಾರ್ಯ ಭಾಷ್ಯದಲ್ಲಿ ಉತ್ತರಿಸಿದ್ದಾರೆ. ನಾರಾಯಣ ಅನ್ನುವುದು ಭಗವಂತನ ಅಸಾಧಾರಣವಾದ ನಾಮ ಅಂತ ಪರಾಶರ ಭಟ್ಟರ ವಿಶಿಷ್ಟಾದ್ವೈತದ ವ್ಯಾಖ್ಯಾನದಲ್ಲಿ ಕೂಡ ನಮಗೆ ಕಂಡು ಬರ್ತದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನೋದನ್ನ ಪರಾಶರ ಭಟ್ಟರು ಕೂಡ ಹೇಳಿದ್ದಾರೆ. ಮುಂದೆ ಈ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಇವೆಲ್ಲ ಈಗ ನಾವು ನೋಡಿದ ಅರ್ಥಗಳೇ. ಮತ್ತೊಂದು ಬಾರಿ ಅವರ ಮಾತಿನ ಮೂಲಕ ನಾವು ತಿಳ್ಕೋಬೇಕಷ್ಟೆ. ಹಿಂದೆ ಹೇಳಿದ ಅರ್ಥಗಳನ್ನು ಸಗ್ರಿ ರಾಘವೇಂದ್ರಾಚಾರ್ಯರು ಮೊದಲಾದವರು ಏನು ಹೇಳಿದ್ದಾರೆ ಅವೆಲ್ಲ ಸತ್ಯಸಂಧ ಸ್ವಾಮಿಗಳು ಕೂಡ ಸಂಗ್ರಹ ಏನೇನು ಹೇಳಿದ್ದಾರೆ ಅಂಥದನ್ನ ಅನೇಕವನ್ನು ಸಂಗ್ರಹ ಮಾಡಿದ್ದಾರೆ. ಅರ ಅಂದರೆ ದೋಷ, ಅದಕ್ಕೆ ವಿರುದ್ಧವಾದ ಗುಣಗಳು ಅಂತ ಈಗ ಅರ್ಥ. ಹೀಗೆ ಆ ಸಂಸ್ಕೃತ ವಾಕ್ಯಗಳನ್ನು ಇನ್ನು ಸತ್ಯಸಂಧರದ್ದು ನಾವು ನೋಡುವುದು ಬಾಕಿ ಇದೆಯೇ ಹೊರತು ಅರ್ಥಗಳನ್ನೆಲ್ಲವನ್ನು ಕೂಡ ನಾವು ನೋಡಿ ಆಗಿದೆ. ನಾರಾಹ ವೇದಾದಯ ಪ್ರತಿಪಾದ್ಯತೆಯ ತದಯನತ್ವಾದ್ವ. ವೇದ, ಪುರಾಣ, ಭಾರತ, ಭಾಗವತಾದಿಗಳು ನಾರಗಳು. ಅವುಗಳಿಗೆ ಈ ಭಗವಂತ ಆಶ್ರಯ. ಅವನೇ ಅವೆಲ್ಲವನ್ನು ಕೂಡ ಜಗತ್ತಿನ ಸೃಷ್ಟಿಯ ಆರಂಭದಲ್ಲಿ ಹೊರಗೆ ತಂದಿದ್ದಾನೆ, ಜಗತ್ತಿಗೆ ಉಪದೇಶಿಸಿದ್ದಾನೆ. ಅದಕ್ಕೆ ಪ್ರತಿಪಾದ್ಯನೂ ಕೂಡ ಅವನೇ ಆಗಿದ್ದಾನೆ. ಅದಕ್ಕೆ ಈ ಜಗತ್ತೆಲ್ಲದಕ್ಕೂ ಕೂಡ ವಂದ್ಯ ಈತ ಭಗವಂತ. ಇವನ ಸಾಕಾಷ್ಠ ಸಾ ಪರಾಗತಿ ಅಂತ ಅನಿಸಿರುವ ಇವನನ್ನೇ ವಂದಿಸಿ ಆ ಜಗತ್ತು ಸಂತೋಷ ಪಡ್ತದೆ. ನಾರ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಇದೆಯಲ್ಲ, ಆ ಮುಖ್ಯ ಪ್ರಾಣ ಅನ್ನೋ ಅರ್ಥವನ್ನು ಇಟ್ಟುಕೊಂಡು ಹೇಳಿದವರು ಕೂಡ ಸತ್ಯಸಂಧ ಸ್ವಾಮಿಗಳೇ. ಆ ಮುಖ್ಯ ಪ್ರಾಣನಿಗೆ ಈ ಭಗವಂತ ಆಶ್ರಯ ಅಂತ ಅದರ ತಾತ್ಪರ್ಯ. ಹೀಗೆ ನಾರಾಯಣ ಎಂಬ ಶಬ್ದದ ಅರ್ಥ ನಾವೀಗ ನೋಡಿ ಮುಗಿಸಿದ್ದೀವಿ. ಸತ್ಯಸಂಧ ಸ್ವಾಮಿಗಳು ಹೇಳಿದ ಪ್ರಕಾರ ಲಕ್ಷಾಲಂಕಾರದಲ್ಲಿ ಬಂದಿರುವಂತೆ ಗುಣಪೂರ್ಣ ಅಂತ ಇಷ್ಟೇ ಅರ್ಥ ಬಂದಿದೆ. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನೇನು ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡಲಿಲ್ಲ. ಬಹುಶಃ ಉಳಿದೆಲ್ಲ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿರುವುದರಿಂದ ಲಕ್ಷಾಲಂಕಾರದಲ್ಲಿ ಹೆಚ್ಚಿಂದೇನನ್ನು ಹೇಳಲಿಲ್ಲ ಅವರು. ಅಷ್ಟನ್ನ ಈ ನಾರಾಯಣ ಎಂಬ ಶಬ್ದದಿಂದ ಸರ್ವಗುಣ ಪರಿಪೂರ್ಣ ಅನ್ನೋ ಅರ್ಥವನ್ನು ನಾವು ಅನುಸಂಧಾನ ಮಾಡಿದರೆ ಸಾಕು. ಅಲ್ಲಿಗೆ ಈ ನಾರಾಯಣ ಎಂಬ ಶಬ್ದದ ಮತ್ತು ಬೃಹತಿ ಮಂತ್ರದ ಅನುಸಂಧಾನವನ್ನು 3 ದಿವಸದಿಂದ ನಾವೇನು ಮಾಡಿದ್ದೀವಿ ಆ ಭಾಗ ಇಲ್ಲಿಗೆ ಸಮಾಪ್ತ ಆಗ್ತಾ ಇದೆ. ನಾರಾಯಣ ಎಂಬ ಶಬ್ದ ಬಹಳ ಸರಳವಾಗಿ ಹೇಳುವುದಾದರೆ, ಈ ಜಗತ್ತಿನಲ್ಲಿ ನಾವು ಸೃಷ್ಟಿಗೆ ಬಂದಾಗಿನಿಂದ ಮುಕ್ತಿಗೆ ಹೋಗುವವರೆಗೆ, ಹಾಗೆ ಹುಟ್ಟಿದಾರಭ್ಯ ಸಾಯುವವರೆಗೆ ಏನೇನನ್ನು ನಾವು ಮಾಡ್ತೀವೋ ಅದೆಲ್ಲವನ್ನು ಕೂಡ ಭಗವಂತ ಮಾಡಿಸ್ತಾನೆ. ಅದೆಲ್ಲವನ್ನು ಕೂಡ ಮಾಡಿಸುವವನು ಅವನೇ. ಉತ್ಪತ್ತಿಯಾದಿ ಎಲ್ಲವೂ ಕೂಡ ಅವನಿಂದನೇ ಆಗ್ತದೆ. ಅದಕ್ಕಾಗಿ ಆತನನ್ನು ನಾರಾಯಣ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದು ಒಂದರಿಂದ ಎಲ್ಲವೂ ಕೂಡ ಸಂಗ್ರಹಿತ ಆಗಿ ಹೋಯಿತು. ಒಟ್ಟಾರೆ ಭಗವಂತನ ಸಕಲ ಗುಣಗಳನ್ನು ಕೂಡ ಅದು ಸಂಕ್ಷಿಪ್ತವಾಗಿ, ಆದರೆ
ವ್ಯಾಪಕವಾಗಿ ಅದು ಸಂಗ್ರಹಿಸಿರುವುದರಿಂದ ಭಗವಂತನ ಸ್ವರೂಪವನ್ನು ಹೇಳುವಂಥ ಒಂದು ಪ್ರಧಾನವಾದ ನಾಮವೂ ಹೌದು. ಅದಕ್ಕೆ ಅದನ್ನು ನಾರಾಯಣ ಮಂತ್ರವನ್ನು ಮೂಲ ಮಂತ್ರ ಅಂತ ಹೀಗೆ ಶಾಸ್ತ್ರದಲ್ಲಿ ಕರೀತಿರ್ತಾರೆ. ಅದರ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ. ಸಾತ್ವಿಕರಿಗೂ ರಾಜಸರಿಗೂ ತಾಮಸರಿಗೂ ಎಲ್ರಿಗೂ ಕೂಡ ಆ ಭಗವಂತನೇ ಗತಿ, ಅವನೇ ಅಯನ ಅಂತ ಅಲ್ಲಿ ಬಂದಿದೆ. ಈಗ ನಡೆಯುವವರಿಗೂ ಎಡವುವವರಿಗೂ ನೆಲವೇ ನೆಲೆ ಅಂತ ಒಂದು ಗಾದೆ ಮಾತು ಕೇಳಿ ಬರ್ತಿರ್ತದೆ. ನಡೆಯುವವರು, ನಡೆದು ಓಡಾಡುವವರು, ನೆಗೆಯುವವರು ಎಲ್ಲರೂ ಕೂಡ ನೆಲದ ಮೇಲೆ ಕೆಲಸ ಮಾಡಬೇಕು. ನಡೆಯಲಾಗದೆ ಎಡವಿ ಒಂದು ಕಡೆ ಬೀಳುವುದಿದ್ರು ನೆಲದ ಮೇಲೆ ಬೀಳಬೇಕು. ಅಂತೂ ನೆಲವೇ ಎಲ್ರಿಗೂ ನೆಲೆ ಹೇಗೋ ಹಾಗೆ ನಾರಾಯಣನೇ ಸಾತ್ವಿಕರಿಗೂ ರಾಜಸರಿಗೂ ತಾಮಸರಿಗೂ ಎಲ್ರಿಗೂ ಕೂಡ ನೆಲೆಯಾಗಿದ್ದಾನೆ. ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಒಬ್ಬ ಕ್ಷುಲ್ಲಕ ಜೀವನವರೆಗೆ ಎಲ್ಲಿಗೂ ಕೂಡ ಅವನೇ ನೆಲೆಯಾಗಿದ್ದಾನೆ ಅನ್ನೋದು ನಮಗೆ ಇದರಿಂದ ತಿಳಿದು ಬರ್ತದೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.